ಚಳವಳಿಯ ನಂತರ ಬಹುದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಜುಲೈ 1ರಂದು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 26-27 ವರ್ಷಗಳಿಂದ ನಾಡು ನುಡಿ ವಿಚಾರವಾಗಿ ಡಿಸೆಂಬರ್ 27 ನಡೆದಂಥ ನಾಮಫಲಕದ ಹೋರಾಟ, ಆ ಹೋರಾಟದ ನಂತರದಲ್ಲಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ಜುಲೈ 1 ಸೋಮವಾರ ಬೆಳಿಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಆದೇಶದಂತೆ ಈ ನಾಡಿನ ನಿರುದ್ಯೋಗಿ ಯುವಕರೇನಿದ್ದಾರೆ ಅವರಿಗೆ ಡಿ ಮತ್ತು ಸಿ ಮತ್ತು ಡಿ ನೌಕರಿ ಹುದ್ದೆಗಳು 100ರಷ್ಟು ಖಾಸಗಿ ಕಂಪನಿಗಳಲ್ಲಿ ಕೊಡಬೇಕಂತಕ್ಕಂಥ ವಿಚಾರವಾಗಿ, ಎರಡನೇದು ಇತರೆ ಹುದ್ದೆಗಳನ್ನ 80ರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಕೊಡಬೇಕು ಹಾಗೂ ಈ ನೆಲದಲ್ಲಿ ಕನಿಷ್ಠ ಪಕ್ಷ 15 ವರ್ಷಗಳ ಕಾಲ ನೆಲೆಸಿರಬೇಕು, ಅವನು ನಿಜವಾದ ಕನ್ನಡಿಗನಾಗಿರ್ತಾನೆ ಅಂತಂದು ಪರಿಗಣಿಸಿ ಅವರಿಗೆ ಕೆಲಸವನ್ನ ಕೊಡಬೇಕಾಗ್ತದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದ ಎಲ್ಲ ಬಗೆಯ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಸಿಂಹಪಾಲು ಇರಬೇಕೆಂಬುದು ನ್ಯಾಯಯುತವಾದ ಬೇಡಿಕೆ. ಇದಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಲಾಗಿತ್ತು. ಆದರೆ ಖಾಸಗಿ ವಲಯ ದೊಡ್ಡದಾಗಿ ಬೆಳೆದ ಹಿನ್ನೆಲೆಯಲ್ಲಿ, ಸಮರ್ಪಕವಾಗಿ ಜಾರಿಯಾಗದ ಹಿನ್ನೆಲೆಯಲ್ಲಿ ಕನ್ನಡದ ಯುವ ಸಮುದಾಯ ಉದ್ಯೋಗವಿಲ್ಲದೆ ಬಳಲುವಂತಾಗಿದೆ ಎಂದು ಹೇಳಿದರು. ಕರ್ನಾಟಕ ಸರ್ಕಾರ ಸಾರ್ವಜನಿಕ ವಲಯದಲ್ಲಿ ಕನ್ನಡಿಗರಿಗೆ 100ಕ್ಕೆ 100ರಷ್ಟು ಉದ್ಯೋಗಗಳನ್ನ ನೀಡುವಂತ ಸರೋಜಿನಿ ಮಹಿಷಿ ವರದಿ ಏನಿದೆ, ಆ ಸರೋಜಿನಿ ಮಹಿಷಿ ವರದಿಯನ್ನ ಈ ಕೂಡಲೇ ಜಾರಿಗೆ ತರಬೇಕು. ಇಲ್ಲವಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದೆ ನಡೆದಂತ ನಾಮಫಲಕ ಹೋರಾಟದ ಇನ್ನೊಂದು ಹೋರಾಟವನ್ನ ಸರ್ಕಾರ ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಹಾಗೆ ಈ ನಾಡಿನ ನಿರುದ್ಯೋಗಿ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸೋಮವಾರ ನಡೀತಕ್ಕಂಥ ಹೋರಾಟಕ್ಕೆ ತಾವೆಲ್ಲ ಬಂದು ಬೆಂಬಲಿಸಿ. ಕರ್ನಾಟಕದಲ್ಲಿ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಬೇರೆ ರಾಜ್ಯದ ಯುವಕರು ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಓದಿ ಬೆಳೆದಂತ ಕನ್ನಡಿಗರಿಗೆ ಕೆಲಸ ಇಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಂತೇಳಿ ತೀರ್ಮಾನ ಮಾಡಿತ್ತು. ಹಾಗೆ ನಾಮಫಲಕದ ಹೋರಾಟದ ನಂತರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆದ್ಯತೆಯ ಹೋರಾಟ ಸೋಮವಾರ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಿರುದ್ಯೋಗಿ ಯುವಕರು ದಯಮಾಡಿ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಿ ಅಂತ ಕೇಳ್ತಾ, ಈಗಾಗಲೇ ಎಲ್ಲ ಖಾಸಗಿ ಕಂಪನಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಹೋರಾಟಕ್ಕೆ ನಾವೇನು ಸಜ್ಜಾಗಿದ್ದೀವಿ. ಜುಲೈ 1ನೇ ತಾರೀಕು ಸೋಮವಾರ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಟಿ ಎನ್ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷರಾದ ಇವರ ಆದೇಶದ ಮೇರೆಗೆ ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಈ ನಾಡಿಗಾಗಿ ಏನು ಇವತ್ತು ಲಕ್ಷಾಂತರ ಜನ ಉದ್ಯೋಗ ಇಲ್ಲದೆ ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ, ಅವರ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ಕೊಟ್ಟು ಎಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡಬೇಕು, ಸೃಷ್ಟಿ ಮಾಡಬೇಕು. ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದಂತವರಿಗೆ ಇವರು ಕೆಲಸವನ್ನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಮ್ಮ ರಾಜ್ಯದಲ್ಲಿ ಬೆಳೆದಂತವರಿಗೆ ಇವತ್ತು ಉದ್ಯೋಗ ಇಲ್ದನೆ ಬೀದಿಗಳನ್ನು ಹಲ್ಕೊಂಡು ಹಲವಾರು ಬೇಡದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿರುದ್ಯೋಗಿಗಳಂತ ಇವತ್ತಿನ ಯುವಕರು. ಅವರಿಗೆಲ್ಲ ನಮ್ಮ ಸರ್ಕಾರ ಮೊದಲು ಆದ್ಯತೆಯನ್ನ ಕೊಟ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳ ವಿರುದ್ಧ ಮುತ್ತಿಗೆಯನ್ನು ಹಾಕ್ಬೇಕಾಗತ್ತೆ. ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ನಾವು ನೇರವಾಗಿ ಹೋಗಿ ಒಂದು ವ್ಯವಹರಿಸಿ ಒಂದು ಯಾವುದೇ ಒಂದು ಡಾಕ್ಯುಮೆಂಟೇಶನ್ ನಾವು ಆಧಾರವಾಗಿ ಮಾಡಿಸ್ತೀವಿ ಅಂತಂದ್ರೆ ಇಲ್ಲ ನೀವು ಖಾಸಗಿ ಮುಖಾಂತರನೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಮುಂದಿನ ಒಂದು ಬೃಹತ್ ಚಳುವಳಿಯನ್ನು ಮಾಡಿ ಇದನ್ನ ಪರಿಣಾಮ ಎದುರಿಸಬೇಕಾಗುತ್ತೆ. ದಯವಿಟ್ಟು ಸರ್ಕಾರ ಇದಕ್ಕೆ ಯೋಚನೆ ಮಾಡಿ
ಕಠಿಣ ಕ್ರಮ ತಗೋಬೇಕು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರುದ್ರೇಶ್ ಸಿಂಹಾದ್ರಿ, ಸಾಮಾಜಿಕ ಜಾಲತಾಣದ ಭರತ್, ಜಿಲ್ಲಾ ಕಾರ್ಯದರ್ಶಿ ಯುವರಾಜ್, ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಆರ್ ಶೆಟ್ಟಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.